ಇದು ರಸ್ತೆ ಸುರಕ್ಷತೆ ಬಗ್ಗೆ ಪ್ರತಿ ವರ್ಷ ಕೂಡ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತೀವಿ. ಈ ಬಾರಿಯ ವಿಶೇಷ ಏನು ಅಂದರೆ ಎಕ್ಸಿಬಿಷನ್ ನೋಡಿದ್ರಲ್ಲ, ಭಾಳ ಚೆನ್ನಾಗಿ ಬಂದಿದೆ. ಆಮೇಲೆ ಎಕ್ಸಿಬಿಷನ್ನಿಂದ ಸಾಕಷ್ಟು ನಮ್ಮಲ್ಲಿ ಎನ್ಫೋರ್ಸ್ಮೆಂಟು, ಹೊಸ ಟೆಕ್ನಾಲಜಿ ಏನೇನು ಬಂದಿದೆ ಅದನ್ನೆಲ್ಲ ಕೂಡ ಇಲ್ಲಿ ನಾವು ನೋಡ್ಬೋದು. ಮತ್ತು ಇದನ್ನು ಪರಮೇಶ್ವರ್ ಅವರು ಒಂದಿನಕ್ಕೆ ಸೀಮಿತ ಮಾಡೋಕೆ ಹೋಗಬೇಡಿ, ಮುಂದಿನ ವರ್ಷದಿಂದ ಕನಿಷ್ಠ 3 ದಿನ ಮಾಡಿ. ಅದರಲ್ಲಿ ವಿಶೇಷವಾಗಿ ಮಕ್ಕಳು, ಶಾಲಾ ಮಕ್ಕಳು, ಕಾಲೇಜ್ ಮಕ್ಕಳನ್ನ ಇಲ್ಲಿ ಬರೋ ರೀತಿ ವ್ಯವಸ್ಥೆ ಮಾಡಿ ಚಿಕ್ಕ ಮಕ್ಕಳಲ್ಲೇ ಜಾಗೃತಿ ಬೆಳೀಲಿ ಅಂತ ಒಂದು ಸಲಹೆ ಕೊಟ್ಟರು. ಅದನ್ನು ಮುಂದಿನ ವರ್ಷದಿಂದ ಪ್ರತಿ ವರ್ಷ 3 ದಿನ, ಈಗ ಲಾಲ್ಬಾಗ್ ಶೋ ಎಲ್ಲ ಆಗುತ್ತಲ್ಲ, ಫ್ಲವರ್ ಶೋ, ಅದೇ ಥರ ಈ ಟ್ರಾಫಿಕ್ ಸಂಬಂಧಪಟ್ಟಾಗೆ ಮಾಡಬೇಕು ಅಂತ ಸಲಹೆ ಕೊಟ್ಟರು. ಅದನ್ನು ಮಾಡ್ತೀವಿ ಅಂತ ಈಗಾಗಲೇ ನಿರ್ದೇಶನ ಕೂಡ ಕೊಟ್ಟಾಯಿತು ನಮ್ಮ ಅಧಿಕಾರಿಗಳಿಗೆ. ಮತ್ತು ಇದು ಡ್ರಗ್ಸ್ ಹಾವಳಿ ಜಾಸ್ತಿ ಆಗ್ತಾ ಇದೆ ದಿನೇ. ಅದಕ್ಕೆ ಒಂದು ಅಭಿಯಾನ ಪ್ರಾರಂಭ ಕೂಡ ನಮ್ಮ ರಾಜ್ಯ ಸರ್ಕಾರ ಮಾಡಿದೆ, ಡ್ರಗ್ ಫ್ರೀ ಕರ್ನಾಟಕ ಅಂತ. ಅದನ್ನು ಬಸ್ಸುಗಳ ಮೇಲೆ, ವಾಹನಗಳ ಮೇಲೆ ಹಾಕಬೇಕು ಅಂತ ಒಂದು ಸಲಹೆ ಕೊಟ್ಟರು. ಅದನ್ನು ಬರೀ ನಮ್ಮ ಸರ್ಕಾರಿ ವಾಹನಗಳಲ್ಲ, ಎಲ್ಲ ವಾಹನಗಳ ಮೇಲೂ ಕೂಡ ಡ್ರಗ್ ಫ್ರೀ ಕರ್ನಾಟಕ, ನೋ ಡ್ರಗ್ಸ್ ಅಂತ ಹಾಕಬೇಕು ಅಂತ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ವೇದಿಕೆ ಮೇಲೇ ಸೂಚನೆ ಕೊಟ್ಟೆ. ಈ ಎರಡೂ ಕೂಡ ಕಾರ್ಯರೂಪಕ್ಕೆ ಬರುತ್ತೆ. ಮತ್ತು ಉಳಿದಾಗೆ ಏನಾಗುತ್ತೆ, ಪ್ರತಿ ವರ್ಷ ನಮ್ಮ ದೇಶದಲ್ಲಿ 1,70,000 ಜನ ಆಕ್ಸಿಡೆಂಟ್ಸಲ್ಲಿ ಹೋಗ್ತಾರೆ. ಅಂದರೆ 1,70,000 ಕುಟುಂಬ ಆಧಾರ ಸ್ತಂಭನೇ ಹೋದಾಗೆ. ಮತ್ತು 4,60,000 ಜನ ಸೀರಿಯಸ್ ಇಂಜುರೀಸ್ ಆಗುತ್ತೆ, ಕೈ ಕಳ್ಕೊಳ್ಳೋದು, ಕಾಲು ಕಳ್ಕೊಳ್ಳೋದು, ಬೇರೆ ಅಂಗಗಳಿಗೆ ಊನ ಆಗುವಂಥದ್ದು. ಅವರು ಕೂಡ ಅದರಲ್ಲೂ ಭಾಳಷ್ಟು ಜನ ಮುಂದಕ್ಕೆ ಕೆಲಸ ಮಾಡೋದಕ್ಕೆ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ. ಅಂದರೆ ಸುಮಾರು 6 ಲಕ್ಷ ಕುಟುಂಬಗಳು ಪ್ರತಿ ವರ್ಷ ಈ ಆಕ್ಸಿಡೆಂಟ್ಸಿಂದನೇ ಪ್ರಾಣ ಕಳ್ಕೊಂಡು ಮತ್ತು ಸೀರಿಯಸ್ ಇಂಜುರೀಸು ಕೂಡ ಆಗಿ ಅಷ್ಟು ಕುಟುಂಬಗಳಿಗೂ ಕೂಡ ವೈಯಕ್ತಿಕ ಹಾನಿ ಮತ್ತು ಆರ್ಥಿಕವಾಗಿ ಹಾನಿ ಆಗ್ತಾ ಇದೆ. ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ ಪ್ರತಿ ವರ್ಷ ಆವ್ರೇಜ್ ಒಂದು 11,000 ಜನ ಸಾಯ್ತಾರೆ. ಒಂದು 45,000 ಜನ ಸೀರಿಯಸ್ ಇಂಜುರೀಸು ಆಗುತ್ತೆ. ಇದನ್ನೆಲ್ಲ ಕಡಿಮೆ ಮಾಡಬೇಕಲ್ಲ. ಕಡಿಮೆ ಮಾಡಬೇಕಾದ್ರೆ ಸರ್ಕಾರ ಎಷ್ಟೇ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಮಾಡಿದರೂ ಕೂಡ ಅದನ್ನು ಜಾರಿಗೆ ತರೋದಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರು ಮತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಅವರು ಪ್ರಯತ್ನ ಮಾಡಿದ್ರು ಕೂಡ ವಾಹನ ಓಡಿಸೋವಂಥವರು ಸಮರ್ಪಕ ಓಡಿಸದೇ ಇದ್ದರೆ, ಜವಾಬ್ದಾರಿಯುತವಾಗಿ ಓಡಿಸದೇ ಇದ್ದರೆ ಆಕ್ಸಿಡೆಂಟ್ ಪ್ರಮಾಣ ಕಡಿಮೆ ಆಗಲ್ಲ. ಅದರಿಂದ ವಾಹನ ಓಡಿಸೋವಂಥವ್ರು, 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಅಥವಾ ದೊಡ್ಡ ವಾಹನಗಳಿದೆಯಲ್ಲ, ಸರಕು ಸಾಗಾಣಿಕೆ ಮಾಡ್ತಾರಲ್ಲ, ಎಲ್ಲರೂ ಕೂಡ ಜವಾಬ್ದಾರಿಯುತಿಯಿಂದ ಓಡಿಸ್ಬೇಕು. ಈಗ 2 ವೀಲರ್ಸಲ್ಲಿ 70% 2 ವೀಲರ್ಸ್ ಇದೆ. ನಮ್ಮ ಬೆಂಗಳೂರಲ್ಲಿ ಎಷ್ಟಿದೆ ಗೊತ್ತಾ? 1,30,000 ವಾಹನ, 1,30,00,000 ಇದೆ. ಇಡೀ ಕರ್ನಾಟಕದಲ್ಲಿ 3.5 ಕೋಟಿ ವಾಹನಗಳಿದೆ. ಅದರಲ್ಲಿ ಸಾಯೋವಂಥವರಲ್ಲಿ 70% 2 ವೀಲರಲ್ಲಿ ಆಕ್ಸಿಡೆಂಟ್ ಆಗೋರೆ. ಆಕ್ಸಿಡೆಂಟ್ಸು ಹೆಚ್ಚು ಕಮ್ಮಿ ಒಂದು 70% ಅವ್ರದ್ದೇ, ಸಾಯೋರು ಕೂಡ ಅವರೇ. ಆ 2 ವೀಲರ್ ಓಡಿಸೋರು ಡ್ರಂಕ್ ಆ್ಯಂಡ್ ಡ್ರೈವು, ಆಮೇಲೆ ಕಿವಿ ಹತ್ರ ಹಿಂಗೆ ಫೋನ್ ಇಟ್ಕೊಂಡು ಓಡಿಸೋದು, ಈ ಟೋಪಿ ಥರ ಹೆಲ್ಮೆಟ್ ಹಾಕ್ಕೊಳ್ಳೋದು, ವೀಲಿಂಗ್ ಮಾಡೋದು, ಫುಟ್ಪಾತ್ ಮೇಲೆ ಹೋಗೋದು, ಫುಟ್ಪಾತ್ ಮೇಲೆ ಡ್ರೈವ್ ಮಾಡೋದು, ರ್ಯಾಶ್ ಡ್ರೈವಿಂಗು, ಇದರಿಂದ ಕೂಡ ಹೆಚ್ಚು ಆಗ್ತಾಯಿದೆ. ಅದನ್ನು ಪೊಲೀಸರು ಫೈನ್ ಹಾಕ್ಬೋದು ಅಥವಾ ಇನ್ನೇನಾದರೂ ಕ್ರಮ ತಗೋಬೋದು. ಆದರೆ ಜವಾಬ್ದಾರಿ ವಾಹನ ಓಡಿಸೋವಂಥವ್ರಿಗಿಲ್ಲ ಅಂತ ಹೇಳಿದರೆ, ವಾಹನದ ಈ ಆಕ್ಸಿಡೆಂಟ್ಸು ಏನು ಪ್ರಮಾಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಡಿಮೆ ಆಗಬೇಕು ಅಂತ ಭಾಳ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮಲ್ಲೂ ಕೂಡ ಪ್ರಯತ್ನಗಳು ಭಾಳ ವರ್ಷದಿಂದ ಆಗಿದೆ. ಆದರೂ ಕೂಡ ಆಕ್ಸಿಡೆಂಟ್ಸು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಪ್ರಮಾಣ ಇನ್ನೂ ಸರಿಯಾಗಿ ಗೋಚರಿಸ್ತಿಲ್ಲ. ಅದಕ್ಕೆ ಸಾರ್ವಜನಿಕರ ಸಹಕಾರ ಬೇಕು. ವಿಶೇಷವಾಗಿ ಚಿಕ್ಕ ಮಕ್ಕಳಲ್ಲಿ ಈ ಅರಿವು ಮೂಡಿಸಿದ್ರೆ ಅವರು ಕೊನೆಯವರೆಗೂ ಕೂಡ ಇದರಲ್ಲಿ ಇರುತ್ತೆ. ಅದು ಆಗುತ್ತೆ, ಅದೊಂದಾಗುತ್ತೆ. ಮತ್ತು ಇದರಲ್ಲಿ ಮಕ್ಕಳ ಸುರಕ್ಷತೆಯನ್ನು ಶಾಲಾ ಮಕ್ಕಳು ಕಳಿಸ್ಬೇಕು ಅಂತೇಳಿ ಇದರಲ್ಲಿ ಹಾಕ್ಬಿಟ್ಟಿದ್ದೀವಿ. ನಮ್ಮ ಇದರಲ್ಲಿ ಅದೇನಾಗುತ್ತೆ, ಅವರು ಡೌನ್ಲೋಡ್ ಮಾಡಿಕೊಂಡು ಶಾಲೆ ಕಾಲೇಜುಗಳಲ್ಲಿ ತೋರಿಸ್ಕೋಬೋದು, ಅದು ಮಾಡಿದ್ದೀವಿ.